ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸಿಎಂ ಸಿದ್ದರಾಮಯ್ಯ ಡೀಪ್ ಡಿಸ್ಕಷನ್. ಶೋಕಾಸ್ ನೋಟಿಸ್ಗೆ ಉತ್ತರ ನೀಡುವಲ್ಲಿ ಕಾನೂನಾತ್ಮಕವಾದ ಅಂಶಗಳ ಪಾಯಿಂಟ್. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಮುಂದಿನ ಸಿದ್ಧತೆ ಏನು? ಕಾನೂನು ಹೋರಾಟದ ಜೊತೆ ರಾಜಕೀಯ ಹೋರಾಟಕ್ಕೆ ರೂಪುರೇಷೆ. ಬಿಜೆಪಿಗೆ ಠಕ್ಕರ್ ಕೊಡಲು ಸಿದ್ಧವಾಯಿತ ಸಿಎಂ ಸಿದ್ದರಾಮಯ್ಯ ಸೀಕ್ರೆಟ್ ಸಭೆಯ ಸೂತ್ರ. ಸ್ನೇಹಿತರೆ ನಮಸ್ಕಾರ, ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿಪಾಟೀಲ್. ಗೆಳೆಯರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಚಸ್ಸಿಗೆ ಮಸಿ ಬಳಿಯುವುದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಬಿಜೆಪಿ. ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇರುವ ಈ ಹೊತ್ತಿನಲ್ಲಿ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ನೀಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಹೇಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಂಬ ವಿಚಾರ ಈಗ ಕುತೂಹಲವನ್ನ ಮೂಡಿಸಿದೆ. ಹಾಗಾಗಿ ಮೈಸೂರಿನಲ್ಲಿ ಇತ್ತೀಚೆಗೆ ಆಪ್ತರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಸೀಕ್ರೆಟ್ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗಿರಬಹುದು, ಬನ್ನಿ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಸಿದ್ದರಾಮಯ್ಯ ಚರ್ಚೆ. ಗೆಳೆಯರೆ, ಶೋಕಾಸ್ ನೋಟಿಸ್ ರಾಜ್ಯಪಾಲರ ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಬಂದ ನಂತರ ಸಹಜವಾಗಿ ಕಾನೂನಾತ್ಮಕವಾದಂತಹ ಪ್ರಾಸೆಸ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಉತ್ತರ ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯಪಾಲರ ಕಚೇರಿಗೆ ಕೊಡ್ತಕ್ಕಂಥ ಶೋಕಾಸ್ ನೋಟಿಸ್ಗೆ ಕೊಡ್ತಕ್ಕಂಥ ಉತ್ತರ ತುಂಬಾನೇ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈ ಉತ್ತರವನ್ನ ಪಡೆದುಕೊಂಡ ನಂತರ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿ, ತಮ್ಮ ಅಧಿಕಾರವನ್ನ ಬಳಸಿ ಸರ್ಕಾರವನ್ನ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಈ ವಿಚಾರವನ್ನ ಏನಾದರೂ ಕೊಡುವುದಾದ್ರೆ ಇದು ತುಂಬಾ ಗಂಭೀರ ಆಗ್ತಕ್ಕಂಥ ವಿಚಾರ ಆಗುತ್ತೆ. ಹಾಗಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಪರವಾಗಿ ಯಾವ ರೀತಿಯಾದಂಥ ಉತ್ತರ ರಾಜ್ಯಪಾಲರ ಕಚೇರಿಗೆ ತಲುಪುತ್ತೆ ಅನ್ನೋದು ತುಂಬಾನೇ ಮಹತ್ವವನ್ನ ಸಹಜವಾಗಿ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಉತ್ತರವನ್ನ ರಾಜ್ಯಪಾಲರ ಕಚೇರಿಗೆ ಕಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವ್ರ ಜೊತೆಗೆ ಮೊನ್ನೆ ನಡೆದಂಥ ಮೈಸೂರಿನಲ್ಲಿ ಏನು ಆಪ್ತರ ಜೊತೆಗೆ ಸೀಕ್ರೆಟ್ ಸಭೆ ಮಾಡಿದ್ರು, ಅಲ್ಲಿ ಮಹತ್ವದ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ವಿಚಾರಗಳನ್ನ ಉಲ್ಲೇಖ ಮಾಡಬೇಕು, ಯಾವ ವಿಚಾರಗಳನ್ನ ಉಲ್ಲೇಖ ಮಾಡಬಾರದು, ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಳೆಯಾಗಿ ರಾಜ್ಯಪಾಲರಿಗೆ ಹೇಗೆ ವಿವರಣೆಯನ್ನ ಕೊಡಬೇಕು, ನಿಜಕ್ಕೂ ಹಗರಣ ನಡೆದಿದ್ದೇ ಆದರೆ ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಇದೆಯಾ, ಇರೋದಾದ್ರೆ ಯಾವ ರೀತಿಯಾಗಿದೆ, ಯಾವ ಅಧಿಕಾರಿ ತಪ್ಪನ್ನ ಎಸಗಿರಬಹುದು, ಮುಖ್ಯಮಂತ್ರಿಗಳು ಅದರಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಭಾವಿಸಿದ್ದಾರಾ, ತಮ್ಮ ಪತ್ನಿಗೆ ನಿವೇಶನಗಳನ್ನ ಹಂಚಿಕೆ ಮಾಡುವಲ್ಲಿ ಅಧಿಕಾರಿಗಳಿಗೆ ಪ್ರಭಾವವನ್ನ ಬೀರಿದ್ದಾರಾ, ಇದೆಲ್ಲವನ್ನು ಕೂಡ ಪಾಯಿಂಟ್ ಸಮೇತವಾಗಿ ಉತ್ತರದಲ್ಲಿ ಕೊಡಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಈ ಉತ್ತರ ತುಂಬಾನೇ ಪ್ರಭಾವವನ್ನ ಬೀರ್ತಕ್ಕಂಥ ಸಾಧ್ಯತೆ ಸಹಜವಾಗಿ ಈಗ ಹುಟ್ಟಿಕೊಂಡಿದೆ. ಪೊನ್ನಣ್ಣ ಅವರು ಈ ಮೂಢ ನಿವೇಶನ ಹಂಚಿಕೆ ವಿಚಾರದಲ್ಲಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಳೆದ ಬಾರಿ ಇರ್ತಕ್ಕಂಥ ಬೊಮ್ಮಾಯಿ ಸರ್ಕಾರ, ಅದಕ್ಕಿಂತ ಮೊದಲಿಗೆ ಇರ್ತಕ್ಕಂಥ ಬೇರೆ ಬೇರೆ ಸರ್ಕಾರಗಳು ಈ ವಿಚಾರದಲ್ಲಿ ಯಾವ ರೀತಿ ಪಾತ್ರವನ್ನ ವಹಿಸಿತ್ತು, ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ಅಭಿವೃದ್ಧಿ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ, ಇದರಿಂದ ಹಂಚಿಕೆಯಾಗ್ತಕ್ಕಂಥ ನಿವೇಶನಗಳು ಯಾವ ರೀತಿಯಾದಂಥ ಕಾನೂನಾತ್ಮಕವಾದಂಥ ಪಾಲನೆಯಲ್ಲಿ ಆ ಒಂದು ಫಲಾನುಭವಿಗಳಿಗೆ ಸಿಕ್ಕಿರ್ತದೆ ಅನ್ನೋದನ್ನ ಇಲ್ಲಿ ಸರಿಯಾದ ರೀತಿಯಲ್ಲಿ ವಿವರಣೆಯನ್ನ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಪಾತ್ರ ನಿಜಕ್ಕೂ ಅದರಲ್ಲಿ ಇರೋದಾದ್ರೆ ಅದನ್ನ ಯಾರು ಕೂಡ ಅಲ್ಲಗಳೆಯೋದಕ್ಕೆ ಆಗಲ್ಲ. ಸಿದ್ದರಾಮಯ್ಯನವರ ಪಾತ್ರ ಅದರಲ್ಲಿ ಇಲ್ಲ ಅನ್ನೋದಾದ್ರೆ ಅದನ್ನು ಕೂಡ ಯಾರು ಅಲ್ಲಗಳೆಯೋದಕ್ಕೆ ಆಗಲ್ಲ. ಹಾಗಾಗಿ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ ಇವರು ಕೊಡ್ತಕ್ಕಂಥ ಉತ್ತರದಲ್ಲಿ ರಾಜ್ಯಪಾಲರ ಗಮನಕ್ಕೆ ತುಂಬಾ ವಿಶೇಷವಾಗಿ ತರತಕ್ಕಂಥ ಪ್ರಯತ್ನವನ್ನ ಈಗ ಕೊಡಬೇಕಾಗುತ್ತೆ. ಶೋಕಾಸ್ ನೋಟಿಸ್ಗೆ ಉತ್ತರ ನೀಡುವ ಸಂಬಂಧ ಏನೇನು ಅಂಶಗಳನ್ನ ಅಡಕ ಮಾಡಬೇಕು ಎಂಬ ಬಗ್ಗೆ ಚರ್ಚೆ. ಖಂಡಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ಗೆ ಎಲ್ಲೋ ಒಂದು ಕಡೆ ಬಿಜೆಪಿ ಮಾಡ್ತಾ ಇರತಕ್ಕಂಥದ್ದು ಆರೋಪ ಅಥವಾ ಬೇರೆ JDS ಮಾಡ್ತಕ್ಕಂಥದ್ದು ಆರೋಪ ಅನ್ನುವಂಥದ್ದನ್ನ ಬದಿಗಿಟ್ಟು ಯಾವ ಕಾನೂನಾತ್ಮಕವಾದಂಥ ಅಂಶಗಳನ್ನ ಇಟ್ಕೊಳ್ಬೇಕು, ಅಧಿಕಾರಿಗಳ ದೃಷ್ಟಿಯಿಂದ, ಅಭಿವೃದ್ಧಿ ಪ್ರಾಧಿಕಾರದ ದೃಷ್ಟಿಯಿಂದ, ಮುಖ್ಯಮಂತ್ರಿಗಳ ದೃಷ್ಟಿಯಿಂದ, ಇಲ್ಲಿ ನಡೆದಿರತಕ್ಕಂಥ ಹಗರಣದ ಒಟ್ಟಾರೆ ದೃಷ್ಟಿಕೋನದಲ್ಲಿ
ಬೇರೆ ಬೇರೆ ಆಯಾಮಗಳಲ್ಲಿ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳ ಪ್ರಾಬಲ್ಯ ಅದರಲ್ಲಿ ಪ್ರಭಾವ ಬೀರಿರತಕ್ಕಂಥ ಯಾವುದೇ ವಿಚಾರ ಇಲ್ಲ ಅನ್ನುವುದನ್ನ ಮನದಟ್ಟು ಮಾಡುವುದಕ್ಕೆ ಯಾವ ರೀತಿಯಾದಂಥ ಅಂಶಗಳನ್ನು ಸೇರಿಸಬೇಕು, ಯಾವ ರೀತಿಯಾದಂಥ ಸಮರ್ಥನೀಯವಾದಂಥ ಅಂಶಗಳನ್ನು ಕೊಡಬೇಕು, ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ಎಡವಟ್ಟಾಗುವ ಸಾಧ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪೊನ್ನಣ್ಣ ಅವರ ಜೊತೆಗೆ ಚರ್ಚೆಯನ್ನ ಮಾಡಿರುವಂತಹ ಸಾಧ್ಯತೆ ಮನೆಯ ಸೀಕ್ರೆಟ್ ಸಭೆಯಲ್ಲಿ ಆಗಿದೆ. ಉತ್ತರದಲ್ಲಿ ಯಾವುದೇ ಲೋಪ ಆಗಬಾರದು, ಜೊತೆಗೆ ಉತ್ತರ ಕಾನೂನು ಹೋರಾಟಕ್ಕೆ ಪೂರಕ ಆಗಿರಬೇಕು. ಗೆಳೆಯರೆ, ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಈ ಶೋಕಾಸ್ ನೋಟಿಸ್ಗೆ ಕೊಡ್ತಕ್ಕಂಥ ಉತ್ತರ ಪತ್ರದಲ್ಲಿ ನಾಳೆಯ ದಿನ ಹೆಚ್ಚು ಕಡಿಮೆ ಆಗಿ ಉತ್ತರವನ್ನ ಪಡೆದುಕೊಂಡ ನಂತರವೂ ಕೂಡ ರಾಜ್ಯಪಾಲರಿಗೆ ವಿಶ್ವಾಸ ಬರದೆ ಅವರ ವಿವೇಚನೆಯ ಅಧಿಕಾರವನ್ನು ಬಳಸಿ ಕಾನೂನಾತ್ಮಕವಾದಂಥ ಪ್ರಾಸೆಸ್ಗೆ ಮುಂದುವರೆದರೆ ಖಂಡಿತವಾಗಿಯೂ ಅದನ್ನು ಎದುರಿಸೋದಕ್ಕೆ ಈ ಒಂದು ಕೊಟ್ಟಂಥ ಉತ್ತರದಲ್ಲಿ ಸಮರ್ಥನೀಯವಾದಂಥ ಅಂಶಗಳು ಇರಬೇಕಾಗುತ್ತೆ. ಹಾಗಾಗಿ ರಾಜ್ಯಪಾಲರು ಹಾಗೇನಾದರೂ ಒಂದು ವೇಳೆ ದುಡುಕಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ, ಮುಖ್ಯಮಂತ್ರಿಗಳು ವಿಚಾರಣೆಗೆ ಒಳಪಡೋದಾದರೆ ಆಗ ಮುಖ್ಯಮಂತ್ರಿಗಳ ವಿಚಾರಣೆಯನ್ನ, ಮುಖ್ಯಮಂತ್ರಿಗಳ ತನಿಖೆಯನ್ನ ಪ್ರಶ್ನೆ ಮಾಡೋದಕ್ಕೆ ಈ ಉತ್ತರದಲ್ಲಿ ಸಮರ್ಥನೀಯ ಆಗುವಂತಹ ಅಂಶಗಳನ್ನ ಕೊಡಬೇಕಾಗತ್ತೆ ಸರ್ಕಾರ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗಂಭೀರವಾಗಿ ಯೋಚನೆ ಮಾಡಿ ಇಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ ರಾಜ್ಯಪಾಲರ ವಿವೇಚನೆಯ ಅಧಿಕಾರಕ್ಕೆ ಸಿಗುವಾಗ ಯಾವ ರೀತಿಯಾಗಿ ಅವರನ್ನ ಮನವರಿಕೆ ಮಾಡಬೇಕು, ಇವರು ಕೊಟ್ಟಂತ ಉತ್ತರವನ್ನ ನೋಡಿದ ಮೇಲೆ ಸದ್ಯಕ್ಕೆ ರಾಜ್ಯಪಾಲರು ರಿಲೀಫ್ ಕೊಡುವಂತಹ ರೀತಿಯಲ್ಲಿ ಉತ್ತರ ಇರಬೇಕು. ಆ ನಿಟ್ಟಿನಲ್ಲಿ ಉತ್ತರವನ್ನ ಸಿದ್ಧಪಡಿಸಬೇಕು. ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥ ಉತ್ತರವನ್ನ, ಶೋಕಾಸ್ ನೋಟಿಸ್ಗೆ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಉತ್ತರವನ್ನ ಅನ್ನುವಂತಹ ನಿಟ್ಟಿನಲ್ಲಿ ಗಂಭೀರವಾಗಿ ಮುಖ್ಯಮಂತ್ರಿಗಳು ಪೊನ್ನಣ್ಣ ಅವರ ಜೊತೆಗೆ ಚರ್ಚಿಸಿರುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಮುಂದೆ ಯಾವ ರೀತಿ ಸವಾಲು ಎದುರಿಸಬೇಕು? ಖಂಡಿತ ರಾಜ್ಯಪಾಲರು ಈಗಿರತಕ್ಕಂಥ ಸದ್ಯದ ಪರಿಸ್ಥಿತಿಯನ್ನ ನೋಡಿದರೆ, ಶೋಕಾಸ್ ನೋಟಿಸ್ಗೆ ಕೊಟ್ಟಿರ್ತಕ್ಕಂಥ ಅವಧಿ ಗಡುವು ಮುಗಿಯುವಷ್ಟರಲ್ಲಿ ಸರ್ಕಾರದಿಂದ ಬಂದಂತಹ ಉತ್ತರವನ್ನ ನೋಡಿ, ಮುಖ್ಯಮಂತ್ರಿಗಳು ಕೊಟ್ಟಂತಹ ಉತ್ತರವನ್ನ ಪರಿಶೀಲನೆ ಮಾಡಿ, ಅದರಲ್ಲಿ ಏನಾದರೂ ಕಾನೂನಾತ್ಮಕವಾದಂಥ ಅಂಶಗಳು ದುರ್ಬಲವಾಗಿದ್ದರೆ ಖಂಡಿತವಾಗಿಯೂ ಅದನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ತಕ್ಕಂಥ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡುಬರುವ ಹಾಗಿದೆ ಸದ್ಯ. ಹಾಗಾಗಿ ಹಾಗೇನಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಮುಖ್ಯಮಂತ್ರಿಗಳ ಪರವಾಗಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ಕೈಗೊಳ್ಳುವುದಕ್ಕೆ ಸಮರ್ಥನೀಯವಾದಂಥ ಅಂಶಗಳನ್ನ ಈ ಉತ್ತರದಲ್ಲಿ ನೀಡುವುದು ಈಗ ಬಹಳ ಪ್ರಾಮುಖ್ಯ ಆಗುತ್ತೆ. ಆದಾಗ್ಯೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಹೋಯಿತು ಅಂದರೆ ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಕಾನೂನಾತ್ಮಕವಾದ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ವಿಚಾರವನ್ನು ಮುಂದಿಡಬೇಕು, ಇದು ಖಂಡಿತವಾಗಿಯೂ ರಾಜ್ಯಪಾಲರ ಕಡೆಯಿಂದ ಒಳ್ಳೆಯ ನಡೆ ಅಲ್ಲ ಅನ್ನೋದನ್ನು ಹೇಗೆ ಬಿಂಬಿಸಬೇಕು ಕೋರ್ಟ್ನಲ್ಲಿ ಅಥವಾ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯಪಾಲರು ಈ ವಿಚಾರವನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವುದಕ್ಕೆ ಅಸಾಧ್ಯ. ಇದು ಕೇವಲ ರಾಜಕೀಯ ಪ್ರೇರಿತ. ಹಾಗಾಗಿ ರಾಜ್ಯಪಾಲರ ಈ ನಡೆಯನ್ನು ನಾವು ಪ್ರಶ್ನೆ ಮಾಡ್ತೇವೆ ಅಂತ ಸರ್ಕಾರ ಕೋರ್ಟ್ನಲ್ಲಿ ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆ ಬಗ್ಗೆ ಕೂಡ ಪೊನ್ನಣ್ಣ ಅವರ ಜೊತೆಗೆ ತಮ್ಮ ಕಾನೂನಾತ್ಮಕ ವರ್ಗದ ಜೊತೆಗೆ ಸಾಕಷ್ಟು ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಕಾನೂನು ಕುಣಿಕೆಯಿಂದ ಹೇಗೆ ಪಾರಾಗಬೇಕು ಎಂಬ ಬಗ್ಗೆ ಪೊನ್ನಣ್ಣ ಜೊತೆ ಸಿದ್ದರಾಮಯ್ಯ ಲೆಕ್ಕಾಚಾರ. ಗೆಳೆಯರೆ, ಬಹಳ ಸಹಜವಾಗಿ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡಲೇಬೇಕು, ಕೊಡ್ತಾರೆ. ಕೊಟ್ಟಾದ ಮೇಲೆ ರಾಜ್ಯಪಾಲರು ಒಂದು ವೇಳೆ ತಮ್ಮ ಅಧಿಕಾರವನ್ನು ಬಳಸಿ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ, ವಿಚಾರಣೆಗೆ ಒಳಗಾಗುವಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾದಂಥ ಒಂದಷ್ಟು ಅಂಶಗಳು ಸಿಎಂ ಸಿದ್ದರಾಮಯ್ಯವರಿಗೆ ಸುತ್ತಿಕೊಂಡ್ರೆ ಆಗ ಆ ಒಂದು ವಿಚಾರಗಳಿಂದ ಸಿಎಂ ಸಿದ್ದರಾಮಯ್ಯನವರು ಹೇಗೆ ಹೊರಗಡೆ ಬರಬೇಕು, ಯಾವ ರೀತಿಯಾದಂಥ ಲಾ ಪಾಯಿಂಟ್ಗಳನ್ನು, ಕಾನೂನಾತ್ಮಕವಾದಂಥ ಅಂಶಗಳನ್ನು ಕೋರ್ಟ್ನ ಮುಂದೆ ಅಥವಾ ವಿಚಾರಣೆಯ ಮುಂದೆ ಅಥವಾ ಪ್ರಾಸಿಕ್ಯೂಷನ್ನ ಮುಂದೆ ಇಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಪೊನ್ನಣ್ಣ ಅವ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಕಷ್ಟು ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ತಮ್ಮದೇ ಆದಂಥ ತಯಾರಿಯನ್ನು ಕೂಡ ಮುಖ್ಯಮಂತ್ರಿಗಳು ಇದೀಗ ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಂಡಿದೆ. ಕಾನೂನು ಹೋರಾಟದ ಜೊತೆ ರಾಜಕೀಯ ಹೋರಾಟದ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ವೆಂಕಟೇಶ್ ಜೊತೆ ಚರ್ಚೆ. ಸಹಜವಾಗಿ ಮುಖ್ಯಮಂತ್ರಿಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ, ತಮ್ಮ ವರ್ಚಸ್ಸಿಗೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಹೋರಾಟವನ್ನು ಮಾಡಿ ಮುಖ್ಯಮಂತ್ರಿಗಳ ಮುಖಕ್ಕೆ ಮಸಿಯನ್ನು ಬಳಿಯುವುದಕ್ಕೆ ಹೊರಟಿದೆ,
ಇದರ ಜೊತೆಗೆ ರಾಜ್ಯಪಾಲರ ಶೋಕಾಸ್ ನೋಟಿಸು ಯಾವ ರೀತಿ ಕಾನೂನಿನ ಕುಣಿಕೆಯಾಗಿ ಮುಖ್ಯಮಂತ್ರಿಗಳಿಗೆ ಈಗ ಒದಗಿ ಬರ್ತಾ ಇದೆ, ಇದೆಲ್ಲದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮತ್ತೆ ಹೋರಾಟದ ಅಸ್ತ್ರವನ್ನೇ ಮುಖ್ಯಮಂತ್ರಿಗಳು ಪಡೆದುಕೊಳ್ಳುವಂತಹ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಶೋಕಾಸ್ ನೋಟಿಸ್ ನೀಡಿದ ನಂತರ ಒಂದು ಕಡೆ ಕೋರ್ಟ್ನಲ್ಲಿ ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಹೋರಾಟ ಮಾಡ್ತಕ್ಕಂಥ ಸಾಧ್ಯತೆ ಉಂಟಾದರೆ ಅಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಒಂದು ಕಡೆ ಅವರ ಕಾನೂನಾತ್ಮಕವಾದಂಥ ಗೆಳೆಯರ ಬಳಗ ಮಾಡಿಕೊಡ್ತಾರೆ. ಮತ್ತೊಂದು ಕಡೆ ಸಚಿವ ವೆಂಕಟೇಶ್ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಕೃಷ್ಣ ಬೈರೇಗೌಡರೇ ಆಗಿರ್ಬೋದು, ಅಥವಾ ಸಂತೋಷ್ ಲಾಡ್ ಆಗಿರ್ಬೋದು, ಹೀಗೆ ತಮ್ಮ ಎಲ್ಲ ಆಪ್ತ ಸಚಿವರು ಯಾರಿದ್ದಾರೆ ಅವರು ರಾಜ್ಯದಾದ್ಯಂತ ಈ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಧಕ್ಕೆಯನ್ನ ಉಂಟು ಮಾಡತಕ್ಕಂಥ ಪ್ರತಿಪಕ್ಷಗಳ ಈ ವರ್ತನೆಯನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಳುವುದಕ್ಕೆ ರಾಜಕೀಯ ಹೋರಾಟವನ್ನ ಹೇಗೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ತುಂಬಾನೇ ಗಂಭೀರವಾಗಿ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿಯೇ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ DCM DK ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಅಂದ್ರೆ ಎಲ್ಲಿ ಬೆಂಗಳೂರಿನಿಂದ ಪಾದಯಾತ್ರೆ ಶುರುವಾಗಿ ಮೈಸೂರಿನ ಕಡೆಗೆ ನಡೀತಾ ಇದೆ, ಅದೇ ರೀತಿಯಾಗಿ ಜನಾಂದೋಲನ ಸಭೆಗಳನ್ನ ಬೆಂಗಳೂರಿನಿಂದ ಆರಂಭಿಸಿ, ಅಂದ್ರೆ ಏನು ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಈ ಮಾರ್ಗವಾಗಿ DCM DK ಶಿವಕುಮಾರ್ ಈಗಾಗಲೇ ಮಾಡ್ತಾ ಪಾದಯಾತ್ರೆಗೆ ತಮ್ಮದೇ ಆದ ರೀತಿಯಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ಆಸ್ತಿಯ ಹಗರಣಗಳ ಬಗ್ಗೆ ಹೊರಗಿಳಿತಾ ಇದ್ದಾರೆ. ವಿಜಯೇಂದ್ರ ಅವರ ಒಂದಷ್ಟು ಹಳೆಯ ಪ್ರಕರಣಗಳನ್ನ, ಫ್ಲಾಶ್ ಬ್ಯಾಕ್ಗಳನ್ನ ಹೊರಗೆ ಇಳಿತಾ ಇದ್ದಾರೆ. ಹೀಗೆ ರಾಜಕೀಯ ಹೋರಾಟದ ಪ್ರತಿರೋಧವನ್ನ ಬಿಜೆಪಿಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಗಂಭೀರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗ ತಲೆಯನ್ನ ಕೆಡಿಸಿಕೊಂಡಂತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯಾದಂಥ ಹೋರಾಟಗಳನ್ನ ರೂಪುರೇಷೆ ಮಾಡಿ, ಅಂದ್ರೆ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಒಂದಷ್ಟು ಅಹಿಂದ ವರ್ಗದ ಮುಖಂಡರನ್ನ ಸಂಘಟಿಸಿ ಅವರ ಮುಖಾಂತರ ಆಯಾ ಜಿಲ್ಲೆಗಳಲ್ಲಿ ಬಿಜೆಪಿಗೆ ಹೋರಾಟದ ಕಿಚ್ಚನ್ನ, ಆ ಒಂದು ಹೋರಾಟದ ಕಿಚ್ಚನ ಬಿಸಿಯನ್ನ ಮುಟ್ಟಿಸೋದಕ್ಕೂ ಕೂಡ ಬಹುತೇಕ ಈಗಾಗಲೇ ತಯಾರಿಯನ್ನ ಸಿದ್ದರಾಮಯ್ಯನವರು ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಗೆಳೆಯರೆ, ಪಾದಯಾತ್ರೆಯ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಜನಾಭಿಪ್ರಾಯವನ್ನ ಬದಲಾಯಿಸೋಕೆ ಹೊರಟಿರುವ ಬಿಜೆಪಿಯ ಪ್ರಯತ್ನದ ಬೆನ್ನಲ್ಲೇ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಕೂಡ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ತಲೆನೋವನ್ನ ತಂದಿಟ್ಟಿರುವುದಂತೂ ನಿಜ. ಹಾಗಾಗಿ ತಮ್ಮ ಜಾಣ ನಡೆಯೊಂದಿಗೆ ಕಾನೂನಾತ್ಮಕವಾದ ಹೋರಾಟದ ಮೊರೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯನವರ ಸೀಕ್ರೆಟ್ ಸಭೆಯ ಲೆಕ್ಕಾಚಾರಗಳೆಲ್ಲ ಹೇಗೆ ಫಲ ಕೊಡುತ್ತೆ ಅನ್ನೋದನ್ನ ಮಾತ್ರ ನಾವು ಕಾದು ನೋಡಬೇಕಾಗಿದೆ. ಓಕೆ ಗೆಳೆಯರೆ, ಪ್ರಚಲಿತ ಸುದ್ದಿ, ಮಾಹಿತಿ ಮತ್ತು ವಿಶ್ಲೇಷಣೆಗಳಿಗಾಗಿ ಅನನ್ಯ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತಾ ಇರೋಣ. ನಮಸ್ಕಾರ.